ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತರಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ದಿಲ್ಲಿ ಪ್ರವಾಸದ ಬೆನ್ನಲ್ಲೇ ಈಗ ಡಿಕೆ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತರೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ದಿಲ್ಲಿ ಪ್ರವಾಸದ ಬೆನ್ನಲ್ಲೇ ಡಿಕೆ ಆಪ್ತರು ಫುಲ್ ಅಲರ್ಟ್. ಹೈಕಮಾಂಡ್ಗೆ ಸಂದೇಶ ತಲುಪಿಸಲು ಮೀಟಿಂಗ್. ಕುತೂಹಲ ಮೂಡಿಸಿದ ಬೆಂಬಲಿಗ 40 ಶಾಸಕರ ನಡೆ. ಅಧಿವೇಶನಕ್ಕೆ ಮುನ್ನ ದಿನ ಸಭೆಗೆ ನಡೆದಿದೆ ಬಹುದೊಡ್ಡ ತಯಾರಿ. 140 ಶಾಸಕರು ನನ್ನ ಜೊತೆ ಇದ್ದಾರೆ ಎಂದಿರುವ ಡಿಕೆ. 2.5 ವರ್ಷ ಆದ್ರೂ ಅಧಿಕಾರ ಹಂಚಿಕೆ ಆಗಿಲ್ಲ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ವರಿಷ್ಠರಿಗೆ ಒತ್ತಡ ಆಗ್ತಾ ಇದ್ದಾರೆ. ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಹಕ್ಕೊತ್ತಾಯವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ನಿಟ್ಟಿನಲ್ಲಿ ಬೆಂಬಲಿಗ ಶಾಸಕರ ಸಭೆ. ಅಧಿವೇಶನದ ಹೊತ್ತಲೇ ಡಿಕೆಶಿ ಆಪ್ತರಿಂದ ಒತ್ತಡ ತಂತ್ರ ಅನುಸರಿಸಲಾಗ್ತಾ ಇದೆ. ಪವರ್ ಫೈಟ್ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಸೈಲೆಂಟ್. ಯಾವುದೇ ನಿರ್ಧಾರವನ್ನ ಕೈಗೊಳ್ಳದ ದೆಹಲಿ ನಾಯಕರು. ಡಿಕೆಶಿಯಿಂದ ದೂರವಾಗ್ತಾ ಇರುವ ಸಿಎಂ ಕುರ್ಚಿ ಕನಸು. ಶ್ರಮಕ್ಕೆ ತಕ್ಕ ಫಲ ಕೇಳ್ತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊನೆ ಹಂತದ ರಣತಂತ್ರವನ್ನ ಪ್ರಯೋಗಿಸಲು ಆಪ್ತರ ಪ್ಲಾನ್ ಇದು. ಇನ್ನು ಡಿಕೆ ಸದ್ಯಕ್ಕೆ ಒಂದು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಒಂದು ಕುರ್ಚಿ ಕಿತ್ತಾಟಕ್ಕೆ ಈಗಲಾದ್ರೂ ಕ್ಲೈಮ್ಯಾಕ್ಸ್ ಸಿಗತ್ತಾ ಅಂತ ನೋಡ್ಬೇಕಾಗತ್ತೆ. ಇನ್ನು ಹೈಕಮಾಂಡ್ಗೆ ಒಂದು ಸಂದೇಶವನ್ನ ತಲುಪಿಸೋದಕ್ಕೆ ಮೀಟಿಂಗ್ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ 40 ಶಾಸಕರ ನಡೆ ಏನು ಎಂಬುದು. ಇನ್ನು ಅಧಿವೇಶನಕ್ಕೆ ಮುನ್ನಾ ದಿನ ಈ ಒಂದು ಸಭೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ 140 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ 140 ಶಾಸಕರ ಬೆಂಬಲ ನನಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳಿಕೆ ಕೊಟ್ರೆ, ಮತ್ತೊಂದ್ ಕಡೆ ಈಗ 40 ಶಾಸಕರ ನಡೆ ಏನು ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ. ಜೊತೆಗೆ ಈಗ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರಬಹುದು ದೀಪಾ? ಸಾಹಿತ್ಯ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಾರೆ ಅನ್ನುವಂತಹದ್ದು ಚರ್ಚೆಯಲ್ಲಿದ್ದಂತಹ ವಿಚಾರ. ಆದ್ರೆ ಇಲ್ಲಿಯವರೆಗೂ ಹೈಕಮಾಂಡ್ ಅದಕ್ಕೆ ಮನಸ್ಸು ಮಾಡಲಿಲ್ಲ. ಈ ಹಿಂದೆ 40-50 ಜನ ಅವರ ಜೊತೆಗಿದ್ದಾರೆ ಅನ್ನುವಂತಹದ್ದು, ಅಂದ್ರೆ ತಮ್ಮ ಜೊತೆಗೂ ಶಾಸಕರಿದ್ದಾರೆ ಅನ್ನುವಂತಹದನ್ನ ಪದೇ ಪದೇ ಇಬ್ಬರು ಸಹೋದರರು ಕೂಡ ಹೇಳ್ತಾ ಇದ್ರು, ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್. ಈಗ ಎಲ್ಲೋ ಒಂದ್ ಕಡೆ 40 ಜನ ಶಾಸಕರ ನಡೆ ಇದೀಗ ಕುತೂಹಲ ಅನ್ನುವಂತಹದ್ದಿದೆ. ಯಾಕಂದ್ರೆ ಅಧಿವೇಶನಕ್ಕೂ ಮುನ್ನವೇ ಒಂದಿಷ್ಟು ಸಭೆಯನ್ನ ನಡೆಸಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹಾಕ್ಬೇಕು, ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆಶಿಗೆ ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ. ಹಾಗಾಗಿ ಅವರು ಏನ್ ಮಾಡ್ತಾರೆ ಈ ಅಧಿವೇಶನಕ್ಕೂ ಮುನ್ನವೇ ಅನ್ನುವಂತಹದ್ದು ಸದ್ಯ ಕಾದ್ ನೋಡ್ಬೇಕಾಗತ್ತೆ ಸಾಹಿತ್ಯ. ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ